ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನ ಬಗ್ಗೆ ಹೆಚ್ಚಾಗಿ ಹೇಳಬೇಕಾಗಿರೋದು ಏನೂ ಇಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗಿಂದನೇ ಒಬ್ಬ ಹಳ್ಳಿ ಹುಡುಗನಾಗಿ, ಕಾಮಿಡಿ ಕಲಾವಿದನಾಗಿ, ಸಹಜ ವ್ಯಕ್ತಿತ್ವದ ಮೂಲಕನೇ ಇಡೀ ನಾಡಿನ ಜನತೆಯ ಮನಸ್ಸನ್ನು ಗೆದ್ದಿದ್ದಾರೆ ಗಿಲ್ಲಿ ನಟ. ಇವತ್ತಿಗೆ ಒಬ್ಬ ಸಾಮಾನ್ಯ ಹುಡುಗ ಸೆಲೆಬ್ರಿಟಿಯಾಗಿ ಬೆಳೆದು ನಿಂತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಗಿಲ್ಲಿ ನಟನ ಅಭಿಮಾನಿಗಳು ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಗಿಲ್ಲಿ 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 ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಸೊ ಇಂತಹ ಗಿಲ್ಲಿ ನಟನ ಮೇಲೆ ಅಭಿಮಾನವನ್ನು ಇಟ್ಟು ಅಭಿಮಾನಿಗಳು ಟ್ಯಾಟುಗಳನ್ನು ಕೂಡ ಹಾಕಿಸ್ಕೊಂಡ್ಬಿಟ್ಟಿದ್ರು. ಸೊ ಇದರಲ್ಲಿ ಮಂಡ್ಯ ಮೂಲದ ಬೆಂಗಳೂರಿನ ಅಭಿಮಾನಿಯಾಗಿರುವಂತಹ ಕುಮಾರ್ ಅವರು ಮೊದಲ ಬಾರಿಗೆ ಗಿಲ್ಲಿ ನಟನ ಟ್ಯಾಟೂನ ಹಾಕಿಸ್ಕೊಂಡಿದ್ರು. ಆದರೆ ಗಿಲ್ಲಿ ನಟ ಗೆದ್ದ ನಂತರ ನನ್ನನ್ನು ಭೇಟಿ ಆಗಿಲ್ಲ ಅಂತ ಹೇಳಿ ಒಂದಿಷ್ಟು ಮಾಧ್ಯಮಗಳಲ್ಲಿ ಕುತ್ಕೊಂಡು ಸ್ಟೇಟ್ಮೆಂಟ್ಗಳನ್ನ ಕೊಟ್ಬಿಟ್ಟಿದ್ರು. ಗಿಲ್ಲಿಗೆ ಅಹಂಕಾರ ಬಂದ್ಬಿಟ್ಟಿದೆ ಅನ್ನೋಂತಹ ಮಾತುಗಳನ್ನ ಆಡಿದರು. ಸೊ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗೋಗಿತ್ತು. ಕುಮಾರ್ ಅನ್ನೋಂತಹ ಅಭಿಮಾನಿ ಗಿಲ್ಲಿ ನಟನ ಟ್ಯಾಟೂವನ್ನು ತಮ್ಮ ಕೈ ಮೇಲೆ ಹಾಕಿಸ್ಕೊಂಡಿದ್ರು. ಬಿಗ್ ಬಾಸ್ ಮನೆ ಒಳಗಡೆ ಅಭಿಮಾನಿಗಳನ್ನ ಭೇಟಿಯಾಗುವಂತಹ ಒಂದು ವೀಕ್ ಕೂಡ ಇತ್ತು. ಅದರಲ್ಲಿ ಗಿಲ್ಲಿ ನಟನ ಟ್ಯಾಟೂನ ಹಾಕಿಸ್ಕೊಂಡಿದ್ದಂತಹ ಈ ಕುಮಾರ್ ಅವರು ಕೂಡ ಒಳಗಡೆ ಹೋಗಿದ್ರು ಬಿಗ್ ಬಾಸ್ ಮನೆ ಒಳಗಡೆ. ಇದನ್ನು ನೋಡಿದಂತಹ ಗಿಲ್ಲಿ ನಟ ಕೂಡ ತುಂಬಾ ಭಾವುಕ ಆಗಿದ್ರು. ತುಂಬಾ ಒಂಥರ ಪ್ರೀತಿಯಿಂದ ಅವರಿಗೆ ಹೇಳಿದರು, ನಾನು ಹೊರಗಡೆ ಬಂದಮೇಲೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಣ್ಣ ಅಂತ ಹೇಳಿ. ಸೊ ಬಿಗ್ ಬಾಸ್ ಫಿನಾಲೆ ಕೂಡ ಮುಗೀತು. ವಿನ್ನರ್ ಗಿಲ್ಲಿ ನಟನೇ ಆಗಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಈಗ 2 ವಾರ ಆಗಿದ್ರು ಕೂಡ ಈ ಕುಮಾರ್ ಅನ್ನೋ ಅಭಿಮಾನಿಯನ್ನು ಭೇಟಿ ಆಗಿರಲಿಲ್ಲ. ಸೊ ಇದಕ್ಕೆ ಇಷ್ಟೊಂದೇ ವಿಚಾರವನ್ನು ಇಟ್ಕೊಂಡಂತಹ ಕುಮಾರ್ ಅವರು ಒಂದಿಷ್ಟು ಮಾಧ್ಯಮಗಳಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ರು. ನಾನು ಗಿಲ್ಲಿ ಅಭಿಮಾನಿ ಆಗಿದ್ದೀನಿ, ನಾನು ಟ್ಯಾಟೂ ಹಾಕಿಸ್ಕೊಂಡಿದ್ದೀನಿ, ಆದರೆ ಈ ಹೊರಗಡೆ ಬಂದ ಮೇಲೆ ನನ್ನನ್ನು ಇದುವರೆಗೂ ಕೂಡ ಗಿಲ್ಲಿ ನಟ ನನ್ನ ಭೇಟಿ ಆಗೇ ಇಲ್ಲ. ನಾನು ಎಲ್ಲೂ ಕೂಡ ಹೊರಗಡೆ ಓಡಾಡೋದಕ್ಕೂ ಆಗ್ತಾ ಇಲ್ಲ. ಸ್ವತಃ ನನ್ನ ಹೆಂಡತಿ ಮಕ್ಕಳೇ ನನಗೆ ಮರ್ಯಾದೆ ಕೊಡದೆ ಟೀಕೆ ಮಾಡ್ತಾ ಇದ್ದಾರೆ. ಗಿಲ್ಲಿ ಟ್ಯಾಟೂವನ್ನು ಹಾಕಿಸ್ಕೊಂಡಿದ್ದೀರಾ, ನಿಮ್ಮನ್ನು ಗಿಲ್ಲಿ ಬಂದು ಭೇಟಿ ಆಗ್ಬಿಟ್ನಾ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ. ಒಂದು ಶಾಪಿಂಗ್ ಮಾಲಿಗೆ ಹೋಗೋ ಹಾಗಿಲ್ಲ, ಸಿನಿಮಾಗೆ ಸುತ್ತಾಡೋಕೆ ಹೋಗೋಕೆ ಹಾಗಿಲ್ಲ, ಎಲ್ಲಿ ಹೊರಗಡೆ ಹೋದ್ರೂ ಕೂಡ ಪ್ರತಿಯೊಬ್ಬರು ಕೇಳೋವಂತಹ ಪ್ರಶ್ನೆನೇ, ನಿಮಗೆ ಗಿಲ್ಲಿ ನಟ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಭೇಟಿ ಮಾಡಿದಾರಾ ಅಂತ ಕೇಳ್ತಾರೆ. ನನಗೆ ಎಲ್ಲೂ ಕೂಡ ಮುಖ ತೋರಿಸ್ಕೋದಕ್ಕೂ ಆಗ್ತಾ ಇಲ್ಲ, ಉತ್ತರ ಕೊಡೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳಿ ಈ ಕುಮಾರ್ ಅವರು ಹೇಳ್ಕೊಂಡಿದ್ರು. ಇನ್ನು ಇಷ್ಟಕ್ಕೆ ಸುಮ್ಮನಾಗದಂತಹ ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಶಂಕರ್ ನಾಗು, ಅಂಬರೀಷ್ ಅವರು ಎಲ್ಲ ಕಲಾವಿದರು ಕೂಡ ತಮ್ಮ ಅಭಿಮಾನಿಗಳಿಗೆ ತುಂಬಾ ಗೌರವವನ್ನು ಕೊಡ್ತಾ ಇದ್ರು. ಹೀಗಾಗಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನೂ ಅವರನ್ನ ಅಭಿಮಾನಿಗಳು ಇವತ್ತಿಗೂ ಕೂಡ ಆರಾಧಿಸ್ತಾರೆ. ಆದರೆ ಗಿಲ್ಲಿ ನಟ ಅಭಿಮಾನಿಗಳಿಂದನೇ ಬಿಗ್ ಬಾಸ್ ವಿನ್ನರ್ ಆಗಿದ್ರು ಕೂಡ ಒಬ್ಬ ಅಭಿಮಾನಿಯನ್ನು ಕೂಡ ಭೇಟಿ ಮಾಡ್ತಾ ಇಲ್ಲ. ಬೇಕಾದವ್ರನ್ನ ಮಾತ್ರ ಮೀಟ್ ಮಾಡ್ತಾ ಇದ್ದಾರೆ. ಎಲ್ಲಿ ದುಡ್ಡು ಕೊಡ್ತಾರೋ ಅಲ್ಲಿ ಮಾತ್ರ ಪ್ರೋಗ್ರಾಮ್ಗಳಿಗೆ ಹೋಗ್ತಾರೆ, ಬರ್ತಾರೆ, ಎಲ್ಲರಿಗೂ ಇಂಟರ್ವ್ಯೂಗಳನ್ನ ಕೊಡ್ತಾರೆ. ಆದರೆ ಅಭಿಮಾನಿಗಳನ್ನ ಭೇಟಿ ಮಾಡಲೇ ಇಲ್ಲ. ಅಭಿಮಾನಿಗಳಷ್ಟೇ ಅಲ್ಲ, ಅವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚಾನಲ್ಗಳು ಅವ್ರಿಗೆ ಸಪೋರ್ಟನ್ನು ಮಾಡಿದರು, ಅವರ ಬಗ್ಗೆ ಒಳ್ಳೆಯದನ್ನು ಹಾಕಿ ಅವರಿಗೆ ಸಪೋರ್ಟನ್ನು ಮಾಡಿದರು. ಆ ಸಪೋರ್ಟರ್ಸ್ಗೂ ಕೂಡ ಭೇಟಿ ಮಾಡೇ ಇಲ್ಲ. ಸೊ ಗಿಲ್ಲಿ ನಟನಿಗೆ ಒಂದು ದುಡ್ಡಿನ ಅಹಂಕಾರ ಬಂದಿದೆ ಅಂತೆಲ್ಲ ಮಾತಾಡಿದರು. ಇಷ್ಟೆಲ್ಲ ಮಾತಾಡಿದ ಮೇಲೆ ಈ ವಿಡಿಯೋಗಳು ವೈರಲ್ ಆಗಿದ್ದು ಗಿಲ್ಲಿ ನಟನ ಅಭಿಮಾನಿಗಳು ಕೂಡ ಕುಮಾರ್ ಅವರ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದರು. ಪ್ರಚಾರದ ಅಮಲ್ನಲ್ಲಿರುವಂತಹ ಕುಮಾರ್ ಅವರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ, ಗಿಲ್ಲಿ ನಟನ ಮುಖಕ್ಕೆ ಮಸಿ ಬಳಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲರೂ ಇಡೀ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಗಿಲ್ಲಿ ಅಭಿಮಾನಿಗಳು, ಹಾಗಂತೇಳಿ ಪ್ರತಿಯೊಬ್ಬರನ್ನು ಕೂಡ ಭೇಟಿ ಆಗೋದಕ್ಕೆ ಆಗೋದಿಲ್ಲ. ನಾನು ಟ್ಯಾಟೂ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ, ನೀವು ನನ್ನನ್ನೇ ಬಂದು ಮೀಟ್ ಮಾಡಬೇಕು, ನನ್ನನ್ನು ಯಾಕೆ ಮೀಟ್ ಮಾಡ್ತಾ ಇಲ್ಲ, ನನ್ನ ಫೋನಿಗೆ ಯಾಕೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತೆಲ್ಲ ಕೇಳೋದು ಅದು ಅಭಿಮಾನ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ, ಅದು ಸ್ವಾರ್ಥ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಗಿಲ್ಲಿ ಅವರ ನಿಜವಾದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟನ್ನು ಮಾಡ್ತಾಯಿದ್ರು. ಇದೆಲ್ಲ ಆದ ನಂತರ ಕುಮಾರ್ ಅವರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ಹಾಕ್ತಾರೆ. ನಾನು ಮಾತಾಡಿದ್ದೀನಿ ತುಂಬ, ಇಲ್ಲ ಅಂತಲ್ಲ, ನಾನು ಒಂದು ಮಾತಿನ ಬರದಲ್ಲಿ ಮಾತಾಡಿದ್ದೆ, ಆದರೆ ಅಲ್ಲಿ ನಾನು ಕೆಲವೊಂದಿಷ್ಟು ಮಾತಾಡಿದ್ದನ್ನ ಮಾತ್ರ ಎಡಿಟ್ ಮಾಡಿ ಹಾಕಿದ್ದಾರೆ, ಒಂದಿಷ್ಟು ವಿಚಾರಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾನು ಆ ರೀತಿಯಾಗಿ ಹೇಳಿಲ್ಲ. ಬಟ್ ನಾನು ಹೇಳಿದ್ದು ನನ್ನ ಕೋಪ ಏನು ಅಂತಂದರೆ, ಗಿಲ್ಲಿ ನನ್ನನ್ನು ಬಂದು ಇನ್ನೂ ಮೀಟ್ ಆಗಿಲ್ಲ ಅಂತ ಅಷ್ಟೇ, ನನಗೆ ಮೀಟ್ ಮಾಡೋದಕ್ಕೆ ಅವ್ರು ಟೈಮ್ ಕೂಡ ಕೊಟ್ಟಿಲ್ಲ ಅಂತ ಅಷ್ಟೇ ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ರು. ಸೊ ಇದೆಲ್ಲ ವಿಡಿಯೋಗಳನ್ನ ನೋಡಿದಂತಹ ಗಿಲ್ಲಿ ನಟನೆ ಸ್ವತಃ ಈಗ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಗಿಲ್ಲಿ ನಟ ತಮ್ಮ ಅಭಿಮಾನಿಗಳಿಗೆ ಕ್ಷಮೆಯನ್ನು ಕೇಳಿದ್ದಾರೆ. ನಾನು ಎಲ್ಲ ಅಭಿಮಾನಿಗಳು ಕೂಡ ಸಿಗ್ತೀನಿ, ನನ್ನ ಕಡೆಯಿಂದ ಅಭಿಮಾನಿಗಳಿಗೆ ತಪ್ಪು ಆಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ತುಂಬ ಅಭಿಮಾನಿಗಳಿಗೆ ಸಿಗೋದಕ್ಕೆ ಆಗಿಲ್ಲ, ಯಾಕಂದರೆ ನನ್ನ ಪರಿಸ್ಥಿತಿ ಈಗ ಎಲ್ಲರಿಗೂ ಸಿಗುವಂತಿಲ್ಲ, ಮುಂದಿನ ದಿನಗಳಲ್ಲಿ ಸಿಗ್ತೀನಿ, ಎಲ್ಲರನ್ನೂ ಮಾತಾಡಿಸ್ತೀನಿ ಅಂತ ಹೇಳಿ ಗಿಲ್ಲಿ ನಟ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಯಾರ್ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೂಡ ಸಾರಿಯನ್ನು ಕೇಳಿದ್ದಾರೆ, ಕ್ಷಮೆಯಾಚನೆ ಮಾಡಿದ್ದಾರೆ.
ಎಲ್ಲರಿಗೂ ಗೊತ್ತಿದೆ ಗಿಲ್ಲಿ ನಟ ಈಗ ಎಷ್ಟು ಬ್ಯುಸಿ ಆಗಿದ್ದಾರೆ ಅಂತ ಹೇಳಿ. ಪ್ರತಿಯೊಂದು ಈವೆಂಟ್ಗಳಿಗೂ ಕೂಡ ಹೋಗ್ತಾ ಇದ್ದಾರೆ, ಗಿಲ್ಲಿ ನಟನನ್ನು ಕರೆಸ್ತಾ ಇದ್ದಾರೆ. ಎಲ್ಲಿ ಹೋದರೂ ಕೂಡ ಅಭಿಮಾನಿಗಳು ಮುತ್ತಿಗೆಯನ್ನು ಹಾಕ್ತಾ ಇದ್ದಾರೆ. ಸೊ ಕಳ್ಳದಾರಿಯಲ್ಲೆಲ್ಲ ಗಿಲ್ಲಿಯನ್ನು ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಅಷ್ಟು ಜನ ಅಭಿಮಾನಿಗಳು ಸಿಗ್ತಾ ಇದ್ದಾರೆ, ಎಲ್ಲ ಕಡೆ ಕೂಡ ಓಡಾಡೋಕ್ಕಾಗ್ತಾ ಇಲ್ಲ. ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಕೂಡ ಗಿಲ್ಲಿ ನಟನನ್ನು ಕರೆಸ್ತಾ ಇದ್ದಾರೆ, ಅವನಿಗೆ ವಿಶನ್ನು ಮಾಡ್ತಾ ಇದ್ದಾರೆ, ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಜಕಾರಣಿಗಳು ಕೂಡ ಗಿಲ್ಲಿ ನಟನಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರ ಮುಂದಿನ ಹಾದಿ ಚೆನ್ನಾಗಿರಲಿ ಅಂತೇಳಿ ಹಾರೈಸ್ತಾ ಇದ್ದಾರೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. 2 ವಾರದಿಂದ ಗಿಲ್ಲಿ ನಟ ಕೂಡ ಇದೇ ಥರ ಬ್ಯುಸಿಯಾಗೇ ಇದ್ದಾರೆ. ಇದ್ರ ಮಧ್ಯೆ ಗಿಲ್ಲಿ ನಟ ಹುಷಾರ್ ತಪ್ಪಿದ್ದು ಕೂಡ ಉಂಟು, ಹಾಸ್ಪಿಟಲ್ಗೂ ಕೂಡ ಹೋಗಿ ಬಂದಿದ್ದು ಕೂಡ ಉಂಟು. ಇದ್ರ ಮಧ್ಯೆ ಕುಮಾರ್ ಅವರು ಈ ರೀತಿಯಾಗಿ ಮಾತಾಡಿರೋದು ಮಾತ್ರ ಯಾರಿಗೂ ಕೂಡ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಗಿಲ್ಲಿ ನಟನ ನಿಜವಾದ ಅಭಿಮಾನಿಗಳು ಕುಮಾರ್ ಅವರ ವಿರುದ್ಧನೇ ಮಾತಾಡಿದ್ರು. ಇದನ್ನೆಲ್ಲ ನೋಡಿದಂತಹ ಗಿಲ್ಲಿ ನಟ ಈಗ ಸಾರಿ ಕೂಡ ಕೇಳಿದ್ದಾರೆ. ಸೊ ಹಾಗಾದರೆ ಇದರಲ್ಲಿ ಯಾವುದು ತಪ್ಪು ಯಾರ್ದು ಸರಿ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ.